ನಾವು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅಳ್ನಾವರದ NC ಪ್ಲಾಟ್ ನಲ್ಲಿ ಇದೀವಿ. ಸ್ಟೆಫಿ ಅನ್ನೋರ್ನ ಮೀಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಅವ್ರ ಎಜುಕೇಶನ್ಗೆ ನಾವು ಲಾಡ್ ಫೌಂಡೇಶನ್ ಇಂದ ಹೆಲ್ಪ್ ಮಾಡಕ್ ಬಂದಿರೋದು. ನೀವ್ ಒಬ್ರ ಮಗಳ? ಅಂದ್ರ ನಾವ್ 3 ಜನ ರೀ. ದೊಡ್ಡ ಅಕ್ಕಂದ್ ಮದ್ವೆ ಆಗೈತಿ, ಮತ್ತೊಬ್ಬಾಕಿ ನಮ್ದ ಸಿಸ್ಟರ್ ಆಗ್ಯಾರಿ, ಮತ್ ನಾವೊಬ್ಬಾಕಿ ಅಪ್ಪ ತೀರ್ಕೊಂಡಾರೆ. ಒಂದ್ ವರ್ಷದ ಹಿಂದೆ ಇವ್ರ ಅಪ್ಪ ಅವರು ತೀರ್ಕೊಂಡ್ರು. ಅದಾದ್ಮೇಲೆ ಮನೆಯೊಳಗ ಅಮ್ಮನ್ ಸಾಕ್ಬೇಕು, ಒಂದ್ ಯಾವ್ದಾದ್ರು ಜಾಬ್ ಬೇಕು ಅನ್ನೋ ಕಾರಣಕ್ಕೆ ಅವ್ರು B.Ed ಸೆಲೆಕ್ಟ್ ಮಾಡ್ಕೊಂಡು. B.Ed ಅಲ್ಲಿ ಸಿಗ್ತೈತಾರಿ ಜಾಬ್, ಬೇರೆ ಕೋರ್ಸ್ ಮಾಡಿದ್ರೆ ಅಷ್ಟು ಗ್ಯಾರಂಟಿ ಇರೋದು. ನಿಮ್ ಮಮ್ಮಿ ಏನಾದ್ರು ವರ್ಕ್ ಮಾಡ್ತಾರೆ? ಥೈರಾಯ್ಡ್ ಆಪರೇಷನ್ ಆಗೈತ್ರಿ, ಮತ್ತೀಗ 2-3 ಮಂತ್ಸ್ ಅವ್ರ ಕಣ್ಣಿಂದ ಆಪರೇಷನ್ ಆಗೈತ್ರಿ. ಅವ್ರ ಹಸ್ಬೆಂಡ್ ಈಗ ಒಂದ್ ವರ್ಷದಿಂದ ಡೆತ್ ಆಗಿದ್ದಾರೆ. ಅವ್ರ BP ಲೋ ಆಗ್ತಾ ಇದೆ ತುಂಬಾ ಸಾರಿ. ಮರಾಠಿ ಒಳಗ್ ನಮ್ ಮಗಳು ಅದಾಳ ಅಂತ ಹೇಳಿ ನಮ್ದು ಲೈಫ್ ಏನೋ ನಡಾತೈತಿ, ಇಲ್ಲಂತಂದ್ರ ಬಹಳ ಕಷ್ಟ ಇತ್ತು ಜೀವನ ಅಂತ ಹೇಳಿ ಹೇಳ್ತಾ ಇದಾರ ಅವ್ರ. ಸರ್ ನೀವ್ ಹೆಲ್ಪ್ ಮಾಡಿದ್ರೆ ನಂಗೆ ಬಹಳ ಖುಷಿ ಆಗ್ತೈತ್ರಿ, ಯಾಕಂದ್ರೆ ನಮ್ ಜೀವನ ನಮ್ ಮನೆ ಹೇಗೆ ನಿಮ್ ಮೇಲೆ ಐತ್ರಿ ಸರ್. ಸರ್ ನಿಮ್ಗ ನಿಮ್ ಎಜುಕೇಶನ್ಗೆ ಈ ಹೆಲ್ಪ್ ನ ಕೊಟ್ಟು ಕಳಿಸಿದಾರೆ, B.Ed ಎಜುಕೇಶನ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್ ಸ್ಟೆಫಿ ಅವ್ರೆ, ಒಳ್ಳೇದಾಗ್ಲಿ, ನಿಮ್ ತಾಯಿಯವ್ರಿಗೂ ಒಳ್ಳೇದಾಗ್ಲಿ. ಅವ್ರನ್ನು ಕರೆಕ್ಟ್ ಚೆನ್ನಾಗಿ ನೋಡ್ಕೊರಿ, ನೀವ ಮಗನ್ ಪ್ಲೇಸ್ ಒಳಗ್ ನಿಂತ ನೋಡ್ಕೊರಿ ಅವ್ರಿಗೆ.